ಬಾಗಿಸಿದ ಬಿಲ್ಲಿನಲಿ ರಾಯರ ಮೂಗ ಕೊಯ್ದನು ಮದುವೆಯಲಿ. ನೀನೀಗಳೊದರುವೆ ಕೌರವೇಂದ್ರನ ನಂದು ಬಿಡಿಸಿದೆಲ. ಆಗರುವ ಸೈಂಧವನ ಮುಡಿಯ ವಿಭಾಗಿಸಿದ ಭಟನಾರು. ಪಾರ್ಥನಲಾಗುವೇಗವನಾರು ಬಲ್ಲರು ಕರ್ಣ ಕೇಳೆಂದ. ವಿರಾಟ ಪರ್ವ 7ನೇ ಸಂಧಿ ಪದ್ಯ 10 ಬಾಗಿಸಿದ ಬಿಲ್ಲಿನಲ್ಲಿ. ದುರ್ಯೋಧನ ಮತ್ತು ಕರ್ಣರಿಗೆ ಅರ್ಜುನ ಪರಾಕ್ರಮವನ್ನು ನೆನಪಿಸುತ್ತಾ ಹಾಗೆಯೇ ತಮ್ಮ ಎಚ್ಚರಿಕೆಯ ಮಾತುಗಳನ್ನು ಮುಂದುವರಿಸುವ ಕೃಪಾಚಾರ್ಯರು, ಅಲ್ಲಯ್ಯ ಕರ್ಣ, ಅಂದು ದ್ರೌಪದಿಯ ಮದುವೆಯ ಸ್ವಯಂವರದ ಸಂದರ್ಭದಲ್ಲಿ ಹುಟ್ಟಿದ್ದ ಆ ಸ್ಪರ್ಧೆಯನ್ನು ಯಾರೂ ಸಹ ಮಾಡೋಕ್ಕಾಗದೇ ಇರುವಾಗ ಅವನು ತನ್ನ ಮೂಗನ್ನು ಅಂತ ಹೇಳಿದ್ರೆ ಅವನು ತನ್ನ ಮೂಗನ್ನು ಕೊಯ್ದನು, ಅರ್ಥಾತ್ ಮಾನವನ್ನು ಕಳೆದ. ಅಂಥ ಸಮಯದಲ್ಲಿ ಎಲ್ಲಿತ್ತು ನಿನ್ನ ಪೌರುಷ? ಅದೇ ರೀತಿ ಗಂಧರ್ವ ಕಾಮಕ್ಯವನದಲ್ಲಿ ಇದೇ ನಿನ್ನ ಕೌರವೇಂದ್ರ ಅರ್ಥಾತ್ ದುರ್ಯೋಧನನ್ನ ಕಟ್ಟಿ ಸೆರೆ ಹಿಡಿದಾಗ ಬಿಡಿಸ್ಕೊಂಡು ಬಂದಿದ್ಯಾರು? ನೀನು ಬಿಡಿಸ್ಕೊಂಡ್ಬಂದಿಯೋ ಅಥವಾ ಅರ್ಜುನ ಬಿಡಿಸ್ಕೊಂಬನ್ನೋ? ಅದೇ ರೀತಿ ದ್ರೌಪದಿಯನ್ನ ಆ ಗಂಧರ್ವದ ಸೈಂಧವ ಅರ್ಥಾತ್ ಜಯದ್ರಥ ಹಿಡಿದಿದ್ದಾಗ ಅವನನ್ನು ಹಿಡಿದು ತಲೆಬೋಳಿ ಕಳಿಸಿದಂಥವನು ಯಾರು? ಹಾಗಾಗಿ ಪಾರ್ಥನ ವೇಗ, ಯುದ್ಧ ಕೌಶಲ್ಯ ಮತ್ತು ಬಾಣ ಚಾಟುವಿಕೆಯನ್ನು ಸಂಪೂರ್ಣವಾಗಿ ಅರಿಯೋರು ಯಾರೂ ಇಲ್ಲ. ಅವನ ಯುದ್ಧದ ಶಕ್ತಿ, ಯುಕ್ತಿ ಮತ್ತು ವೇಗ ಎಂತಹದ್ದು ಅದನ್ನು ಯಾರಿಗೂ ಹೇಳಲು ಸಾಧ್ಯವಿಲ್ಲ. ಒಮ್ಮೆ ಯೋಚಿಸುವಂತ ಮತ್ತೊಮ್ಮೆ ಎಚ್ಚರಿಕೆಯ ಮಾತುಗಳನ್ನಾಡ್ತಾರೆ. ಮರುಳ ಕಣ್ಣಿಗೆ ಕೊಡನ ತೋರದಲಿರದೆ ಸಾಸವೇ, ನಿಮ್ಮ ಕಣ್ಣಿಗೆ ನರನು ದೊಡ್ಡಿತು, ಉಳಿದ ವೀರರ ಕಣ್ಗೆ ತುಸು ಮಾತ್ರ. ಮರುಳು ಹಾರುವ ಗದ್ಯ ಪದ್ಯದ ಸರಸ ವಿದ್ಯೆಗಳಲ್ಲದೆ ಈ ಸಂಗರದ ಕರ್ಕಶ ವಿದ್ಯೆ ನಿಮಗೇಕೆ ಎಂದನ ಕರ್ಣ. ವಿರಾಟ ಪರ್ವ 7ನೇ ಸಂಧಿಯ ಪದ್ಯ 11 ಮರುಳ ಕಣ್ಣಿಗೆ. ಈ ಪದ್ಯದಲ್ಲಿ ತನ್ನ ವಿರುದ್ಧವಾಗಿ ಸತ್ವವಾಗಿ ಮಾತನಾಡ್ತಿದ್ದಂತಹ ಕೃಪಾಚಾರ್ಯರಿಗೆ ಅಷ್ಟೇ ತೀಕ್ಷ್ಣವಾಗಿ ಮತ್ತು ಆಕ್ರೋಶಭರಿತನಾಗಿ ತನ್ನ ಕೋಪ, ತಾಪ ಮತ್ತು ವ್ಯಂಗ್ಯಭರಿತ ಮಾತುಗಳಿಂದ ಕರ್ಣನು ಉತ್ತರಿಸುವುದನ್ನು ಕವಿ ಕುಮಾರವ್ಯಾಸ ನಮಗೆ ಕಟ್ಟಿಕೊಡ್ತಾನೆ. ಈ ಪದ್ಯದಲ್ಲಿ ಕರ್ಣನು ಕೃಪಾಚಾರ್ಯರಿಗೆ ಎದುರುತ್ತರ ಕೊಡ್ತಾ ಹೀಗೆ ಹೇಳ್ತಾನೆ: ನಿಮ್ಮ ಮರಳಾದ ಕಣ್ಣಿಗೆ, ಅರ್ಥಾತ್ ನಿಮಗೆ ವಯಸ್ಸಾಗಿದೆ, ನಿಮ್ಮ ಕಣ್ಣಿಗೆ ಹೇಗೆ ಸೂರ್ಯನ ಕಾಣೋದಿಲ್ಲವೋ, ಸೂರ್ಯನ ತೇಜಸ್ಸು ಕಾಣೋದಿಲ್ಲವೋ, ಹಾಗೆಯೇ ನಿಮ್ಮಂಥ ಕಣ್ಣಿನವರಿಗೆ ನಿಜವಾದ ಶೌರ್ಯ ಮತ್ತು ನಿಜವಾದ ಕ್ಷಾತ್ರ ತೇಜ ಇರುವಂತ ಕಾಣಿಸ್ತಿಲ್ಲ. ನಿಮ್ಮ ಕಣ್ಣುಗಳಿಗೆ ಅರ್ಜುನನೊಬ್ಬನೇ ಒಬ್ಬ ಮಹಾನ್ ಪರಶಾರಿ. ಆದರೆ ಪ್ರಸ್ತುತ ಇರುವಂಥ ಎಲ್ಲ ವೀರಾದಿ ವೀರಗಳಲ್ಲಿ ಶೂರರಲ್ಲಿ ನಾನೇ ಅಪ್ರತಿಮನು. ಆದರೆ ನಿಮಗೆ ನನ್ನದು ಅದು ಅತಿಯಾದ ಆತ್ಮವಿಶ್ವಾಸ ಅಂತ ಅನ್ನಿಸ್ತಾ ಇದೆ. ಆದರೆ ನನ್ನಂಥ ಶೂರರು ಯಾರೂ ಇಲ್ಲ ಅಂತ ತನ್ನನ್ನೇ ತಾನು ಬಣ್ಣಿಸ್ಕೊಳ್ತಿರುವಂತಹ ಸಮಯದಲ್ಲಿ ಅವನಿಗೆ ಗೊತ್ತಿಲ್ಲಲೇ ಆ ಕೃಪಾಚಾರ್ಯರ ಅವರ ಜಾತಿನೇ ಎತ್ತು ಬಿಡ್ತಾನೆ. ನೀವು ಹಾರವರು ಅಂತ ಹೇಳ್ತಾನೆ. ಅಂದರೆ ಹಾರವರಾದ ನೀವು, ಅರ್ಥಾತ್ ಬ್ರಾಹ್ಮಣರಾದ ನೀವು ಗದ್ಯ ಪದ್ಯಗಳಂತಹ ಸರಸ ಸಾಹಿತ್ಯ ವಿದ್ಯೆಗಳಲ್ಲಿ ಪರಿಣಿತರಾಗಿರ್ಬೋದು. ಆದರೆ ಈ ಕಠಿಣ ಯುದ್ಧ ವಿದ್ಯೆ ನಿಮ್ಮಂಥವರಿಗೆ ಯಾಕೆ ಬೇಕು ಅಂತ ಅಬ್ಬರಿಸುವುದಲ್ಲದೆ ಈ ಮಾತುಗಳ ಮೂಲಕ ಕರ್ಣ ತಾನೊಬ್ಬ ಅಪ್ರತಿಮ ಶೌರ್ಯವಂತ ಮತ್ತು ಕೃಪಾಚಾರ್ಯರು ಕೇವಲ ಸಾಹಿತ್ಯ ಪಂಡಿತರಷ್ಟೇ ಹೊರತು ಯುದ್ಧ ವಿದ್ಯೆಯಲ್ಲಿ ಅವರು ಅಸಮರ್ಥರು ಎಂದು ವ್ಯಂಗ್ಯ ಆಡೋದನ್ನ ಈ ಪದ್ಯದಲ್ಲಿ ನಾವು ಕಾಣಬಹುದಾಗಿದೆ.